ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀವಿ. ಸದ್ಯಕ್ಕೆ ಏನು ಆ ಒಂದು ಟೈಮ್ ನಲ್ಲಿ 8:15 ಅಂತ ಹೇಳಲಾಗ್ತಾ ಇದೆ. ಆ ಒಂದು ಟೈಮ್ ನಲ್ಲಿ ಒಂದು ಘಟನೆ ನಡೆದಿರುವಂತಹದ್ದು. ಆ ಒಂದು ಟೈಮ್ ನಲ್ಲಿ ಈಗಾಗಲೇ ಏನು ಬಂದಿರುವಂತಹ ಸಂದರ್ಭದಲ್ಲಿ ಕಲ್ಲನ್ನ ಎಸೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಈಗ ಇಲ್ಲಿನ ಮುಸ್ಲಿಂ ಮುಖಂಡರು ಕೂಡ ಬಂದಿದ್ದಾರೆ. ಅವರು ಕೂಡ ಹೇಳ್ತಾ ಇರುವಂತಹದ್ದು ಯಾರು ಮಾಡಿದ್ದಾರೆ ಗೊತ್ತಿಲ್ಲ, ಯಾರೇ ಮಾಡಿದ್ರು ಕೂಡ ಅವ್ರಿಗೆ ಇದಾಗಬೇಕು ಅಂತ ಹೇಳಿ. ಸರ್, ಈಗ ನೀವು ಇಲ್ಲಿ ಬಂದಿದ್ದೀರಿ, ಯಾವ ಘಟನೆ ಆಯ್ತು, ಏನಾದ್ರು ಮಾಹಿತಿ ತಿಳ್ಕೊಂಡಿದ್ದೀರಾ? ಯಾವಾಗ ಆಯ್ತು, ಏನಾಯ್ತು? ಬ್ಯಾನರ್ ಏನೋ ಅರ್ಧಾಕಿದ್ದಾರೆ ಅಂದ್ರು, ದೇವ್ರ ಬ್ಯಾನರ್ ಅರ್ಧಾಕಿದ್ದಾರೆ ಅಂದ್ರು. ಅದು ಅರ್ಧಾಕಿರೋರು ಗಿಡಿಗಳು ಯಾರೋ ಮಾಡಿದಾರೆ ಬೇಕಂತ, ಅವ್ರು ಸಿಕ್ಕಾಕೊಳ್ಳಿ, ಪೊಲೀಸರು ಹಿಡ್ದೆ ಕೊಡ್ತಾರೆ. ಮಗುಗೆ ಕಲ್ಲು ಹೊಡೆದವ್ರಂತೆ, ಆ ಕಲ್ಲಿಗೂ ಶಿಕ್ಷೆ ಆಗೇ ಆಗುತ್ತೆ. ಪೊಲೀಸರು ಯಾರಿಗೂ ಬಿಟ್ಕೊಡಲ್ಲ, ಇಲ್ಲಿಗೆ ಎಲ್ಲ ನಾವು ಒಂದೇ ಇರೋದು. ಯಾರು ಆಚೆ ಅವ್ರು ಬಂದಿಲ್ಲ, ಇಲ್ಲಿರೋರೇ ಮಾಡಿರೋದು. ಯಾರು ಅವ್ರು ಸಿಗ್ತಾರೆ ಅವರು. ಯಾರು ಅಂತ ಏನಾದ್ರು ಮಾಹಿತಿ ನಿಮ್ಗೆ ಸದ್ಯಕ್ಕೆ ಅಥವಾ ಘಟನೆಯಲ್ಲಿ ಇದ್ದಂತವ್ರು ಏನಾದ್ರು ಯಾರಿಗೂ ಗೊತ್ತಿಲ್ಲ, ನಮ್ಮವ್ರಿಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲಾರು ನಮ್ಮವರೇ, ಇಲ್ಲಿ ಯಾರು ಆಚೆ ಅವ್ರಿಲ್ಲ, ನಮ್ಮವರೇ ಇರೋದಿಲ್ಲ. ಆಸಿಫ್ ಖಾನ್ ಅಂತ. ಹೌದು, ಇಲ್ಲೇ ಇರೋದು ನಾನು. ಇಷ್ಟು ಆಸಿಫ್ ಖಾನ್ ಅವರ ಮಾತಾದ್ರೆ ಇನ್ನು ಸ್ಥಳೀಯರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ತೀನಿ. ಸರ್, ಯಾವಾಗ ಈ ಘಟನೆ ಆಗಿದ್ದು ಹೆಂಗೆ ಅಂತ? ಇವಾಗ 7:15 ದೇವ್ರನ್ನ ಮೆರವಣಿಗೆ ಮಾಡ್ತಿದೀವಿ. ನಮ್ ಮನೆಯಿಂದ ನಮ್ಗೆ ಇಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ. 3 ಏರಿಯಾ ತಗೋಬೇಕು ನಾವು ಪರ್ಮಿಷನ್. ನಮ್ಗೆ ಪರ್ಮಿಷನ್ ಇಲ್ಲ ಅಂದಿದ್ದಕ್ಕೆ ನಮ್ದು ಏನಿದೆ ಜಾಗ ವಾರ್ಡ್ ಅಲ್ಲಿ ಮಾತ್ರ ಮಾಡ್ತಿದ್ವಿ. ಲಾಸ್ಟ್ ಇಲ್ಲಿ ಭುವನೇಶ್ವರಿ ಟೆಂಪಲ್ ಒಂದಿದೆ, ಆ ರೋಡಲ್ಲಿ ಹೋಗ್ಬೇಕಾದ್ರೆ ಅಲ್ಲಿಂದ ಕಲ್ಲು ಒಂದು ಎಕ್ಸಿದ್ದಾರೆ. ನಾವು ಅಲ್ಲಿಂದ ಗೋಡೆ ಜಂಪ್ ಮಾಡಿ ನೋಡಿದೀವಿ, ಎಲ್ಲ ಓಡೋಗ್ಬಿಟ್ಟಿದ್ದಾರೆ. ಇದು ಒಂದ್ಸರಿ ಅಲ್ಲ, ಮೊನ್ನೆನೂ ಅಯ್ಯಪ್ಪ ಸ್ವಾಮಿ ಅವರು ಮಾಲೆ ಹಾಕಿದ್ದಾರೆ. ಅವರು ಟೆಂಟ್ ಹಾಕೊಂಡಿದ್ದಾರೆ ಶೀಟು ಇದ್ರಲ್ಲಿ. ಅವ್ರದ್ದು ಟಾರ್ಪಲ್ ತಗೊಂಡು ಅದನ್ನ ಸುಟ್ಟಾಕಿದ್ದಾರೆ. ಇದು ಒಂದ್ಸರಿ ಅಲ್ಲ, ನರಸಿಂಹಸ್ವಾಮಿ ಟೆಂಪಲ್ ಅಲ್ಲಿ ಬರ್ತಾರೆ ಸರ್, ಅಲ್ಲಿ ಮಾಡ್ತಾರೆ. ನಾವ್ ಎಲ್ಲಿ ಹೋಗ್ಬೇಕು? ನಾವು ದೇವ್ರದ್ದು ಏನಾದ್ರು ಮಾಡ್ಬೇಕಂದ್ರೆ ನಮಗ್ ಪರ್ಮಿಷನ್, ಎಲ್ಲಾ ಪರ್ಮಿಷನ್ ನಮ್ಗೆ. ಈ ತರ ಮಾಡಕ್ ನಾವೇನ್ ಪರ್ಮಿಷನ್ ತಗೋಬೇಕಾ ಸರ್? ಒಂದ್ಸರಿ ಅಲ್ಲ, ಪದೇ ಇದೇ ನಡೀದಿರೋದು ನಮ್ಗೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಓಂ ಶಕ್ತಿ ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಪರ್ಮಿಷನ್ ತಗೊಂಡಿದ್ರ ನೀವು? ಸರ್, ನಮ್ಗೆ ಇಲ್ಲಿಂದ ನಾವು ಮಾಡ್ಬೇಕಿತ್ತು ಪರ್ಮಿಷನ್. ಇವ್ರು ಏನಂದ್ರು ನಿಮ್ ಇದ್ರಲ್ಲೇ ಮಾಡ್ಕೊಳ್ಳಿ, ಈಚೆ ಬರಬೇಡಿ ಅಂತ. ನಾವು ಬಂದಿಲ್ಲ, ಅಲ್ಲೇ ಮಾಡ್ಕೊಂಡಿದ್ವಿ ಸರ್, ಅಲ್ಲೇ ಮಾಡ್ಕೊಂಡಿದ್ವಿ. ಇದು ಪ್ರತಿ ಸರಿನೂ ಹಿಂಗೆ ಸರ್ ಆಗೋದು. ಎಲ್ಲೊಂದ್ ಕಡೆ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಯಾರಾದ್ರೂ ಬಂದಿದ್ರ ಸರ್? ಬೀಟ್ ಪೊಲೀಸರಾಗಿರ್ಬೋದು ಅಥವಾ ಒಂದು ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರ ಜೊತೆ ಯಾರು ಇಲ್ಲ. ಕಂಪ್ಲೇಂಟ್ ಆಗಿ ನಾವು ಸ್ಟೇಷನ್ ಹತ್ರ ಬಂದ್ಮೇಲೆ ಆಮೇಲೆ ಇವಾಗ ಅಲ್ಲಿ ಜಾಗ ವೆರಿಫಿಕೇಶನ್ ಮಾಡಕ್ ಹೋಗಿದ್ದಾರೆ ಅಷ್ಟೇ, ಯಾರು ಬಂದಿಲ್ಲ. ಇದಿಷ್ಟು ಇಲ್ಲಿನ ಸ್ಥಳೀಯರು, ಜೊತೆಗೆ ಘಟನಾ ನಡೆದಂತ ಸ್ಥಳದಲ್ಲಿ ಹೇಳ್ತಾ ಇರುವಂತವ್ರು. ಇನ್ನು ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಠಾಣೆಯ ಮುಂಭಾಗದಲ್ಲಿ ಈಗಾಗಲೇ ಪ್ರತಿಭಟನಾಕಾರರು ಕೂತ್ಕೊಂಡಿರುವಂತಹದ್ದು ಈಗಾಗಲೇ ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಏನೋ ಠಾಣೆಯ ಮುಂಭಾಗದಲ್ಲಿ ಕುಳಿತುಕೊಂಡು ನಮ್ಗೆ ನ್ಯಾಯ ಬೇಕು, ಯಾರು ಆ ಒಂದು ಕಲ್ಲನ್ನ ಎಸೆದಿದ್ದಾರೆ, ಜೊತೆಗೆ ಈ ಹಿಂದೆ ಕೂಡ ಸಾಕಷ್ಟು ಕಿರುಕುಳನ್ನ ಕೊಡ್ತಾನೆ ಬಂದಿದ್ದಾರೆ. ನಾವು ಅಷ್ಟು ತಾಳ್ಮೆಯಿಂದ ಎಷ್ಟು ತಡ್ಕೋಬೇಕೋ ಅಷ್ಟನ್ನು ಕೂಡ ತಡ್ಕೊಂಡಿದ್ದೇವೆ. ಆದ್ರೆ ಈ ಬಾರಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ ಏಕಾಏಕಿ ಕಲ್ಲುಗಳನ್ನ ತೂರಾಟ ಮಾಡ್ತಾರೆ, ಜೊತೆಗೆ ಏಕಾಏಕಿ ಬಂದು ನಮ್ಗೆ ಏನೋ ತೊಂದರೆಯನ್ನ ಕೊಡ್ತಾರೆ ಅಂತಂದ್ರೆ ನಾವು ಇದನ್ನ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ಸದ್ಯಕ್ಕೆ ಇಲ್ಲಿನ ಸ್ಥಳೀಯರು ಜೊತೆಗೆ ಪ್ರತಿಭಟನಾಕಾರರು ಹೇಳ್ತಾ ಇರುವಂತಹದ್ದು. ಇನ್ನು ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಏನೋ ಈಗಾಗಲೇ ಘಟನಾ ಸ್ಥಳದಲ್ಲಿ ಒಂದು ತಂಡ, ಏನು ಇನ್ಸ್ಪೆಕ್ಟರ್ ಯರಿಸ್ವಾಮಿ ನೇತೃತ್ವದಲ್ಲಿ ಒಂದು ತಂಡ ವೆರಿಫಿಕೇಶನ್ ಮಾಡ್ತಾ ಇದ್ರೆ, ಇನ್ನು ಸ್ಥಳದಲ್ಲಿ ಈಗಾಗಲೇ ಪ್ರತಿಭಟನಾಕಾರರ ಮುಖಂಡರಿದ್ದಾರೆ. ಅವರು ಈಗಾಗಲೇ ಠಾಣೆಯಲ್ಲಿ ಒಳಗಡೆ ಎಸಿಪಿ ಭರತ್ ಜೊತೆಗೆ ಚಿಕ್ಕಪೇಟೆ ಎಸಿಪಿ ಜೊತೆಗೆ ಜೆಜೆನಗರ ಎಸಿಪಿ ಎರಡೂ ಕೂಡ ಏನು ಎಸಿಪಿಗಳು ಕುತ್ಕೊಂಡು ಆ ಒಂದು ಪ್ರತಿಭಟನಾಕಾರರ ಮನವನ್ನ ಒಲಿಸ್ತಾ ಇರುವಂತಹದ್ದು. ದೂರನ್ನ ಕೊಡಿ, ನಾವು ದೂರ ದಾಖಲು ಮಾಡ್ಕೊಳ್ತೀವಿ, ಆದ ನಂತರ ನಾವು ಖಂಡಿತವಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಮಾತಾಡಿಸ್ತೀವಿ ಅಥವಾ ಅವ್ರನ್ನ ಬಂಧನ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಸದ್ಯಕ್ಕೆ ಹೇಳ್ತಿರುವಂತಹದ್ದು. ಈಗ ಸದ್ಯಕ್ಕೆ ನಾನು ಠಾಣೆಯ ಮುಂಭಾಗದಲ್ಲಿ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ಈ ಠಾಣೆಯ ಮುಂಭಾಗದಲ್ಲಿ ಈಗಾಗಲೇ ಏನು ಈ ಬ್ಯಾರಿಕೇಡ್ ಗಳನ್ನ ಹಾಕಿ ಯಾರೇ ಕೂಡ ಒಳಗಡೆ ಹೋಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಹೈ ಸೆಕ್ಯೂರಿಟಿಯನ್ನ ಮಾಡಿರುವಂತಹದ್ದು.